ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. बोलो भगवान श्री रंगा स्वामी की बोलो भगवान श्री रंगा स्वामी की ಗಾಂಧೀಜಿ ಒಂದು ಕನಸನ್ನ ಕಂಡಿದ್ದು ಯಾವಾಗ ಹಳ್ಳಿಯ ಉದ್ಧಾರ ಆಗತ್ತ, ಯಾವಾಗ ರಾಮದಾರಿತ ಕನಸನ್ನ ಇವತ್ತು ನನಸು ಮಾಡಲಿಕ್ಕೆ ಗಾಂಧೀಜಿ ಅವರು ಒಂದು ಯೋಚನೆಯನ್ನ ಮಾಡಿದ್ರ, ಅದನ್ನ ನೆರವೇರುವಂತ ನಿಟ್ಟಿನಲ್ಲಿ ಕೊಂಚ ವಿನಂತಿ ಇಟ್ಕೊಂಡವರು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಪರಿಶ್ರಮವನ್ನು ಇವತ್ತು ಆಗ್ತಾ ಇದ್ದಾರೆ. ಅವರನ್ನ ಈ ಒಂದು ವ್ಯಾಪ್ತಿಗೆ ಇವತ್ತು ಒಳಪಡಿಸಿದ್ದಾರೆ. ಅನೇಕ ರೀತಿಯ ಸವಾಲುಗಳು ಇವತ್ತು ನಮ್ಮ ಜೀವನದಲ್ಲಿ ಇದೆ. ನಾವು ಬಡವರಿದ್ದೀವಿ, ನಾವು ಕಷ್ಟದಲ್ಲಿದ್ದೀವಿ, ನಾವು ಸಾಕ್ಷರತೆ ಕೊರತೆಗಳಿದೆ, ಮಾರ್ಗದರ್ಶನದ ಕೊರತೆ ಇದೆ, ತಿಳುವಳಿಕೆಯ ಕೊರತೆ ಇದೆ. ಎಲ್ಲವನ್ನೂ ಕೂಡ ಕ್ಷೇತ್ರದ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟು ಸರ್ವಾಂಗೀಣ ಪರಿವರ್ತನೆ ಮಾಡಬೇಕಾದಂತದ್ದೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಈ ಮಹಿಳಾ ಜ್ಞಾನ ವಿಕಾಸದ ಒಂದು ಮೂಲ ಉದ್ದೇಶ. ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಇದೆ. ಮಹಿಳಾ ಗೋಷ್ಠಿಯ ಇದು ಸಾಮಾಜಿಕ ಜಾಲತಾಣ ಹಾಗೂ ಮೊಬೈಲ್ ಬಳಕೆಯ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪೋಷಕರ ವಿಭಾಗ. ಹೀಗಾಗಿ ತಂತ್ರಜ್ಞಾನದ ಬಗ್ಗೆ ಬಹಳಷ್ಟು ಮಾಹಿತಿ ಇರೋದ್ರಿಂದ ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಮೊದಲನೇದಾಗಿ ಈಗ ಇಂಟರ್ನೆಟ್ ಅನ್ನೋದು, ಇಂಟರ್ನೆಟ್ ಟಿಕೆಟ್ ಪ್ಯಾಕ್ ಇಲ್ಲ ಅಂತಂದ್ರೆ ಹೇಗೆ ವಿಲವಿಲ ಒದ್ದಾಡೋಗ್ತೀವಿ ನಾವು. 300 ರೂಪಾಯಿ ಕರ ಹಾಕ್ರಿ, 200 ರೂಪಾಯಿ ಕರ ಹಾಕ್ರಿ, ಎಷ್ಟರ ಸ್ಥಿತಿ ಬರಲಿ, ಬಟ್ ಇಂಟರ್ನೆಟ್ ಬೇಕು ನಿಮಗೆ, ಹೌದಾ? ಅಲ್ಲಿ ಏನೇನೋ ನಾವು ಇಂಗ್ಲಿಷ್ ನಲ್ಲ ನಮ್ಮ ಯಾವುದೇ ಒಂದು ಮಾತೃಭಾಷೆ ಮರಾಠಿ ಅದರಲ್ಲೇ ನಿಮಗೆ ಮಾಹಿತಿ ಲಭ್ಯವಾಗುತ್ತದೆ. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಆಗಿರ್ತದೆ, ನಿಮ್ಮ ಭಾಷೆಯಲ್ಲಿ ಮಾಹಿತಿ ನಿಮಗೆ ಸಿಗ್ತಾ ಹೋಗ್ತದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.